ಶಿರಾನಗರದ ಜುಂಜಪ್ಪ ಸ್ವಾಮಿ ಸರ್ಕಲ್ ಚಂಗಾವರ ಸರ್ಕಲ್ನಲ್ಲಿ ಇತಿಹಾಸ ಪ್ರಸಿದ್ಧ ಕಾಡುಗೊಲ್ಲರ ಶ್ರೀ ವೀರ ಜುಂಜಪ್ಪ ಸ್ವಾಮಿ ದೇವಸ್ಥಾನದ ಮಹದ್ವಾರ ನಿರ್ಮಾಣಕ್ಕೆ ಅದ್ದೂರಿಯಾಗಿ ಶಿಲಾನ್ಯಾಸ ನೆರವೇರಿತು. ನೆಲಮಂಗಲ ತಾಲೂಕಿನ ದಬಸ್ಪೇಟೆಯ ಶ್ರೀ ವನಕಲ್ ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಬಸವರಾಮಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಭೂಮಿ ಪೂಜೆ ನೆರವೇರಿಸಿ ಶಂಕುಸ್ಥಾಪನೆಯನ್ನ ಮಾಡಿದ್ರು. ಕೋಟಿ ಬೇಕು ಇದು ಪೂರ್ಣ ಆಗಕ್ಕೆ ಅಂತ ಇನ್ ಟೈಮ್ನಲ್ಲಿ ಆಗಿದ್ರೆ ಅವತ್ತೇ ಮುಗಿಯೋದು, ಎಳ್ಕೊಂಡೋಗಿ ಅದು ಜಾಸ್ತಿ ಆಗಿದೆ. ಆದರೆ ಈಗ ಕಾರಜೋಳರವರು 25 ಲಕ್ಷ ಕೊಡ್ತಾ ಇದ್ದಾರೆ. ಆಮೇಲೆ SR ಗೌಡ್ರವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೊಂದ್ಸಲ ಜೋರಾಗಿ 2 ಲಕ್ಷ ಕೊಟ್ಟಿದ್ದಾರಂತೆ, 1 ಲಕ್ಷ ಅಲ್ಲಂತೆ 2 ಲಕ್ಷವನ್ನು ಕೊಟ್ಟಿದ್ದಾರೆ. ನಮ್ಮ ಚಿದಾನಂದ ಗೌಡ್ರವರು ಈಗ 15 ಲಕ್ಷ ಅಲ್ಲಿ ಹಾಕಿದಿರಿ, ಇನ್ನೊಂದು 15 ಲಕ್ಷ ಇದನ್ನು ಹಾಕಿ ಪೂರ್ಣ ಮಾಡೋ ಅಂಥ ಕೆಲಸ ತಮ್ಮ ಕಡೆಯಿಂದಲೂ ಆಗಲಿ ಅನ್ನುವಂಥದ್ದು. ಚಿದಾನಂದ ಎಂ ಗೌಡ ಅವರು ಸುಮಾರು 15 ಲಕ್ಷ ವೆಚ್ಚದಲ್ಲಿ ಮಹದ್ವಾರ ನಿರ್ಮಾಣವಾಗಲಿದ್ದು ಗುಣಮಟ್ಟದ ಕಾಮಗಾರಿಯನ್ನ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಎಂಎಲ್ಸಿ ಚಿದಾನಂದ ಎಂ ಗೌಡ ತಿಳಿಸಿದ್ದಾರೆ. ದೇವಸ್ಥಾನದ ಅಭಿವೃದ್ಧಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಸಂಸದ ಗೋವಿಂದ ಕಾರಜೋಳ ಭರವಸೆಯನ್ನ ನೀಡಿದ್ರು. ನಮ್ಮ ಮಧ್ಯವಳ್ಳಿ ರಾಮಕೃಷ್ಣ ಅವರು ಆ ಭಾಗಕ್ಕೆ ಜುಂಜಪ್ಪನ ದೇವಸ್ಥಾನಕ್ಕೆ ಹೋದಾಗ ಸಮುದಾಯದ ಮುಖಂಡರೆಲ್ಲ ಸೇರಿ ಇಲ್ಲೊಂದು ಆರ್ಚ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದಾದ ನಂತರ ನಮ್ಮ SR ಗೌಡರು, ರಾಮಕೃಷ್ಣ ಮತ್ತು ಮುಖಂಡರೆಲ್ಲ ಹೇಳಿ ಆರ್ಚಲ್ಲಿ ಆಮೇಲೆ ಮಾಡೋದ್ರಾಗುತ್ತೆ, ಶಿರಾ ನಗರದಲ್ಲಿ ಪ್ರಮುಖ ಜಾಗದಲ್ಲಿ ಇದ್ದರೆ ಚಂಗಾವರ ರಸ್ತೆಯಲ್ಲಿ ಜನಕ್ಕೆ ಒಂದು ದಿಕ್ಸೂಚಿ ಥರ ಇರುತ್ತೆ ಅಂತ ಹೇಳಿದಾಗ ನಾನು ಕೂಡ ಒಪ್ಪಿ ಮೊದಲು 10 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿದ್ದು, ಮತ್ತು ಇನ್ನು 5 ಲಕ್ಷ ರೂಪಾಯಿ ಅನುದಾನವನ್ನು ಹಾಕಿ 15 ಲಕ್ಷ ರೂಪಾಯಿಗೆ ಈಗ ಅದು ಕಾರ್ಯಕ್ರಮ ಸಾಕಾಗಲ್ಲ. ಆದರೆ ಇನ್ನೂ ಬೇರೆ ಬೇರೆ ಸಂಪನ್ಮೂಲಗಳಿಂದ ಸೇರಿಸಿ ಆ ಕಾರ್ಯವನ್ನು ಇನ್ನೊಂದು 3 ತಿಂಗಳೊಳಗಡೆ ಮಾಡಿ ಮುಗಿಸಿ, ಅದೇ ನಮ್ಮ ಬಸವರಾಮಾನಂದ ಸ್ವಾಮೀಜಿಗಳ ಒಂದು ಅಮೃತ ಹಸ್ತದಿಂದ ನಮ್ಮೆಲ್ಲ ಸಮುದಾಯ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡೋಣ. ಕಾರ್ಯಕ್ರಮದಲ್ಲಿ ತುಮೂಲ್ ನಿರ್ದೇಶಕ SR ಗೌಡ, ಎಂಎಲ್ಸಿ ನಾಗರಾಜ್ ಯಾದವ್, ಸಮಾಜ ಮುಖಂಡರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಇಸ್ಲಾಂ ಪ್ರಗತಿ ಟಿವಿ ಶಿರಾ.